ಎವ್ರಿವನ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಉಪಯುಕ್ತವಾದ ಮಾಹಿತಿನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಂದು ಹಿಂದಿನ ವಿಡಿಯೋ ನೋಡಿದರೆ ನಾನು ಆ ವಿಡಿಯೋದಲ್ಲಿ ನಿಮಗೆ ಜೈಕಾಯಿಂದ ಆಗುವ ಉಪಯೋಗಗಳ ಬಗ್ಗೆ ತಿಳಿಸಿದ್ದೀನಿ. ಸೊ ಅದೇ ಥರ ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಇನ್ನೊಂದು ಸುಟ್ಟ ಔಷಧ ಅಂತಲೇ ಇದನ್ನು ಹೇಳ್ತೀವಿ, ಮಕ್ಕಳಿಗೆ ಕೊಡ್ತಿದ್ದಿದ್ದು. ಸೊ ಖಾರ ಅಂತ ಹೇಳ್ತೀವಿ. ಸೊ ಖಾರನ ಮಕ್ಕಳಿಗೆ ಕೊಡ್ಬೋದಾ, ಇದರಿಂದ ಏನಾದರೂ ಬೆನಿಫಿಟ್ಸ್ ಇದೆಯಾ ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಯಾರಿಗೆ ಹಳೆಯ ಕಾಲದ ಪದ್ಧತಿ ಮೇಲೆ ಇಂಟ್ರೆಸ್ಟ್ ಇದೆ, ಯಾರಿಗೆ ಹಳೆಯ ಕಾಲದ ಪದ್ಧತಿನ ಯೂಸ್ ಮಾಡಬೇಕು ಅನಿಸಿದೆ, ಅವರು ಮಾತ್ರ ಈ ವಿಡಿಯೋನ ಕಂಟಿನ್ಯೂ ಮಾಡಿ ನೋಡ್ಬೋದು. ಬಿಕಾಸ್ ನ್ಯೂ ಜನ್ರೇಷನ್ ಅವರು ಡಾಕ್ಟರ್ ಏನು ಸಲಹೆ ಕೊಡ್ತಾರೆ ಅದನ್ನೇ ಯೂಸ್ ಮಾಡ್ತಾರೆ. ಸೊ ನಾನು ಕೂಡ ಅದೇ ಥರ ನಂಬಿದ್ದೆ. ಆ್ಯಂಡ್ ನಾನು ಕೂಡ ಸ್ಟಾರ್ಟಿಂಗ್ ಡೇಸಲ್ಲಿ ಇದ್ರ ಬಗ್ಗೆ ತುಂಬಾ ಕನ್ಫ್ಯೂಸ್ ಆಗಿ ನಾನು ನನ್ನ ಮಗುಗೆ ಟಿಲ್ 1 ಮಂತ್ ತನಕ, ಟಿಲ್ 3 ಮಂತ್ಸ್ ತನಕನೇ ಅಂದ್ಕೊಳ್ಳಿ, ಖಾರನ ನಾವು 3 ಮಂತ್ಸ್ ತನಕ ಕೊಟ್ಟಿಲ್ಲ. ಜೈಕಾಯಿನ 1 ಮಂತಿಂದ ಸ್ಟಾರ್ಟ್ ಮಾಡಿದ್ವಿ, ಬಟ್ ಖಾರನ 3 ಮಂತ್ಸ್ವರೆಗೂ ನಾನು ಕೊಟ್ಟಿರಲಿಲ್ಲ ನಮ್ಮ ಪಾಪುಗೆ. ಬಿಕಾಸ್ ಅವನಿಗೆ ಯಾವುದೇ ರೀತಿಯ ಕೋಲಿಕ್ ಪ್ರಾಬ್ಲಮ್ ಇರಲಿಲ್ಲ. ಅವನು ಡೈಲಿ ಮೋಷನ್ ಮಾಡ್ತಿದ್ದ. ಯೂಶಲಿ ಖಾರ ಹಾಕೋದು ಮೇಯ್ನ್ಲಿ ಏನಂದರೆ ಅವರಿಗೆ ಕೋಲಿಕ್ ಪ್ರಾಬ್ಲಮ್ ಇದ್ದರೆ ಆ್ಯಂಡ್ ಮೋಷನ್ನ ಒಂದು 3-4 ಡೇಸ್ ತನಕ, ಟಿಲ್ 1 ವೀಕ್ ತನಕ ಕೆಲವು ಮಕ್ಕಳು ಮಾಡಲ್ಲ. ಸೊ ಅಲ್ಲಿ ತನಕ ಮಾಡದೇ ಇರೋದು ಫೈನ್ ಅಂತ ಡಾಕ್ಟರ್ ಹೇಳ್ತಾರೆ. ಬಟ್ ಮಕ್ಕಳು ತುಂಬಾ ಚಂಡಿ ಮಾಡ್ತಿರ್ತವೆ ಮೋಷನ್ ಮಾಡಿಲ್ಲ ಅಂದರೆ. ಸೊ ಹಾಗಾಗಿ ನಮ್ಮ ಹಿರಿಯರು ಈ ಔಷಧಿನ ಉಪಯೋಗಿಸಿದ್ದಾರೆ. ಸೊ ಖಾರ ಹಾಕೋದ್ರಿಂದ ಏನು ಉಪಯೋಗ ಅಂದರೆ, ಮಕ್ಕಳಿಗೆ ಹೊಟ್ಟೆ ಕಟ್ಟಿದರೆ ಹೊಟ್ಟೆ ಹೋಗುತ್ತೆ. ಸೊ ಏನಂದರೆ ಬೇದಿ ಆಗುತ್ತೆ. ಇವಾಗ ಹೊಟ್ಟೆ ಕಟ್ಕೊಂಡಿದೆ, ಮಕ್ಕಳು 4-5 ದಿನದಿಂದ ಮೋಷನ್ ಮಾಡಿಲ್ಲ ಅಂದರೆ, ಸೊ ನೀವು ಖಾರನ ಕೊಟ್ಟು ಒಂದು 2-3 ಅವರ್ಸಲ್ಲಿ, ಒಬ್ಬೊಬ್ಬರಿಗೆ 1 ಡೇ ಆದಮೇಲೆ ಸೊ ಮೋಷನ್ ಹೋಗುತ್ತೆ. ಸೊ ಇದು ನಿಮಗೆ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ನ ಕ್ಲಿಯರ್ ಆಗುತ್ತೆ. ಮೇಯ್ನ್ಲಿ ಕೋಲಿಕ್ ಪ್ರಾಬ್ಲಮ್ ಏನಿದೆ, ಗ್ಯಾಸ್ ಪ್ರಾಬ್ಲಮ್ ಏನಿದೆ ಅದನ್ನು ಕ್ಲಿಯರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಖಾರನ ಮಕ್ಕಳಿಗೆ ಕೊಡ್ಬೋದಾ? ಸೊ ಮಕ್ಕಳಿಗೆ ಖಾರನ ಅರ್ಗಿಸ್ಕೊತ ಶಕ್ತಿ ಇರುತ್ತಾ? ಸೊ ನಾನು ನನ್ನ ಮಗುಗೆ ಕೊಟ್ಟಿದ್ದೆ ಮ್ಯಾಕ್ಸಿಮಮ್ ಅಂದರೆ, ನಾನು ಟಿಲ್ 1 ಇಯರ್ವರೆಗೆ ನನ್ನ ಮಗುಗೆ ಖಾರನ ಕೊಟ್ಟಿರೋದು ಜಸ್ಟ್ 4 ಟೈಮ್ಸ್ ಅಷ್ಟೇ. ಬಿಕಾಸ್ ಅವ್ನು ಮೋಷನ್ ಕರೆಕ್ಟಾಗಿ ಮಾಡ್ತಿದ್ದ. ಅವ್ನು ಮಾಡದೇ ಇದ್ದಾಗ, ಅವ್ನು ತುಂಬ ಚಂಡಿ ಮಾಡಿದಾಗ ಮಾತ್ರ ಒಂದು 4 ಡೇಸ್ ನಾನು ಖಾರನ ಕೊಟ್ಟಿದ್ದೀನಿ. ಸೊ ಏನಕ್ಕೆ ಅಂದರೆ, ಅವಾಗ ಅವನಿಗೆ ಮೋಷನ್ ಹೋಗಿರಲಿಲ್ಲ, ಅವ್ನು ಚಂಡಿ ಮಾಡ್ತಿದ್ದ. ಸೊ ಮಕ್ಕಳಿಗೆ ಹೊಟ್ಟೆ ಹೋಗಿಲ್ಲ ಅಂದರೆ ಅವ್ರು ಚಂಡಿ ಮಾಡ್ತಾರೆ, ಅವ್ರಿಗೆ ಗ್ಯಾಸ್ ಪ್ರಾಬ್ಲಮ್ ಇರುತ್ತೆ. ಸೊ ಆ ಟೈಮಲ್ಲಿ ಸೊ ನಮ್ಮ ಹಿರಿಯರು ಈ ಥರ ಔಷಧಿನ ಹಾಕ್ತಿದ್ರು. ಸೊ ನಾನು ಡೈ ಪೌಡರ್ ಏನೂ ಯೂಸ್ ಮಾಡಿಲ್ಲ ನನ್ನ ಮಗುಗೆ. ಸೊ ತುಂಬ ಜನ ಡೈ ಪೌಡರ್ ಸಜೆಸ್ಟ್ ಮಾಡಿದ್ರು. ಸೊ ನಾನು ಅದನ್ನು ರಿಸರ್ಚ್ ಮಾಡಿ ನೋಡಿದಾಗ ಅದು ಬ್ಯಾನ್ ಆಗಿದೆ ಅನ್ನೋದು ನನಗೆ ಐಡಿಯಾ ಬಂದಿದ್ದು. ಆ್ಯಂಡ್ ಅದು 12th ಸೆಂಚುರಿಯಲ್ಲಿ ಮಾಡಿರೋದು ಡೈ ಪೌಡರು. ಸೊ ಈಗಿನ ಜನ್ರೇಷನಿಗೆ ಬೇರೆ ಕೋಲಿಕ್ ಟಾನಿಕ್ ಸಿಗುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡ್ಬೋದು. ಇನ್ ಕೇಸ್ ನೀವು ಇದನ್ನು ನಂಬಿಲ್ಲ, ಇದ್ರ ಮೇಲೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಹಿಂದಿನ ಕಾಲದ ಪದ್ಧತಿ ಅಂದರೆ, ನೀವು ಡಾಕ್ಟರ್ ಸಜೆಷನ್ ಮಾಡುವಂಥ ಸಿರಪ್ನ ಯೂಸ್ ಮಾಡಿ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಕ್ಲಿಯರ್ ಮಾಡ್ಕೊಬೋದು. ಸೊ ನಾವು ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಕೋಲಿಕ್ ಸಿರಪ್ನ ಯೂಸ್ ಮಾಡಿರಲಿಲ್ಲ. ಸೊ ನಾನು ಜೈಕಾಯಿನ ಯೂಸ್ ಮಾಡ್ತಿದ್ದೆ. ಹಿಂದಿನ ವಿಡಿಯೋದಲ್ಲಿ ಅದರದ್ದು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ, ನೀವು ಬೇಕಂದರೆ ಹೋಗಿ ಚೆಕ್ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಸೊ ನಾನು ಇವತ್ತು ಖಾರನ ಯೂಸ್ ಮಾಡಿದ್ವು. ಖಾರ ಅಂದರೆ ಏನಕ್ಕೆ ಮೇಯ್ನ್ಲಿ ಖಾರನ ಯೂಸ್ ಮಾಡೋದು ಅಂದರೆ, ಬೇಬಿಗೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ 2-3 ಡೇಸ್ ಆದ್ರೂ, 1 ವೀಕ್ ಆದ್ರೂ, 1 ವೀಕ್ ಮೇಲಾದ್ರೂ ಮೋಷನ್ ಮಾಡಿಲ್ಲ ಮಕ್ಕಳು ಅಂದರೆ, ಸೊ ಅವರಿಗೆ ಹೊಟ್ಟೆ ನೋವು ಬಂದಿದೆ, ಸೊ ಏನೋ ಅಳ್ತಾ ಇದ್ದಾರೆ, ತುಂಬ ಚಂಡಿ ಬಂದಿದೆ, ತುಂಬ ಚಂಡಿ ಮಾಡ್ತಿದ್ದಾರೆ ಅಂದಾಗ ಮಾತ್ರ ನೀವು ಖಾರನ ಯೂಸ್ ಮಾಡಬೇಕು. ಸೊ ಖಾರ ಅಂದರೆ ಏನು, ಅದರಲ್ಲಿ ಯಾವುದ್ಯಾವುದು ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಸೊ ಯಾವ ರೀತಿಯಾಗಿ ನೀವು ಮಗುಗೆ ಕೊಡಬೇಕು ಅನ್ನೋದನ್ನ ನಾನು ಇವಾಗ ತಿಳಿಸ್ಕೊಡ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಷ್ಟನ್ನು ನೀವು ತೇಯಬೇಕು ಸ್ವಲ್ಪನೇ. ಎಷ್ಟು ಅಂದರೆ ಒಂದು ಬೇಳೆಗೆ ಹತ್ರ ಅಷ್ಟೇ, ಅದಕ್ಕಿಂತ ಕಮ್ಮಿನೇ ಆದರೂ ಪರವಾಗಿಲ್ಲ. ಸೊ ತುಂಬ ಜಾಸ್ತಿ ಕೊಡಬಾರ್ದು. ಸೊ ಎಲ್ಲನೂ ಸ್ವಲ್ಪ ತೇಯಬೇಕು. ಸೊ ಇದು ನೋಡಿ, ಇದು ಶುಂಠಿ. ಸೊ ಒಣಶುಂಠಿ ಇದು. ಸೊ ಶುಂಠಿ ಮತ್ತು ಇದೂ ಶುಂಠಿ, ಮತ್ತು ಇದು ಕಲ್ಲುಪ್ಪು, ದೊಡ್ಡುಪ್ಪು ಅಂತ ಕರೀತಾರೆ. ಸೊ ಇದು ಕಲ್ಲುಪ್ಪು ಸ್ವಲ್ಪನೇ. ಆ್ಯಂಡ್ ಮೆಣಸು, ಆ್ಯಂಡ್ ಇದ್ರ ನೇಮ್ ಎಕ್ಸಾಕ್ಟ್ ಗೊತ್ತಿಲ್ಲ. ಸೊ ಇದು ಮರದ ಬೇರು ಥರ ಇದೆ. ಆ್ಯಂಡ್ ಇದು ಬಂದು ಚಕ್ಕೆ, ಆ್ಯಂಡ್ ಏಲಕ್ಕಿ, ಆ್ಯಂಡ್ ಇದು ಮರದ ಬೇರು ಥರ ಇದೆ, ಕಡ್ಡಿ ಥರ. ಆ್ಯಂಡ್ ಇದನ್ನು ಏನೋ ಅಂತ ಕರೀತಾರೆ, ಎಕ್ಸಾಕ್ಟ್ ನೇಮ್ ಗೊತ್ತಿಲ್ಲ. ಸೊ ಕಮೆಂಟ್ ಮಾಡಿ ತಿಳಿಸ್ತೀನಿ. ಸೊ ಇದು ಲವಂಗ, ಸೋಂಕಾಳು, ಜೀರಿಗೆ. ಸೊ ಇಷ್ಟು ಪದಾರ್ಥಗಳನ್ನು ನಾವು ತೇದ್ಬಿಟ್ಟು ಎದೆ ಹಾಲಲ್ಲಿ ತೇಯಬೇಕು. ಸೊ ಎಲ್ಲನೂ ಸ್ವಲ್ಪನೇ ಎದೆ ಹಾಲಲ್ಲಿ ತೇಯ್ಕೊಂಡು, ಸೊ ತೇದಾದಮೇಲೆ ಏನು ಮಾಡಬೇಕು, ನೀವು ಒಂದು ಇನ್ನೂ ಸ್ವಲ್ಪ ಎದೆ ಹಾಲನ್ನ ಅದಕ್ಕೆ ಹಾಕ್ಕೊಂಡು, ಸೊ ಚಾಕು ಇರುತ್ತಲ್ಲ, ಸೊ ಚಾಕುನ ನೀವು ಸ್ಟವ್ ಹತ್ರ, ಒಲೆ ಹತ್ರ ಇಟ್ಕೊಂಡು, ಸೊ ಅದನ್ನು ನೀವೇನು ತೇದಿರ್ತೀರಲ್ಲ ಒಳ್ಳೆಲಿರುತ್ತಲ್ಲ, ಸೊ ಅದಕ್ಕೆ ಚಾಕು ಹಿಡಿಬೇಕು. ಸೊ ಚೊರ್ರ ಅಂತ ಅನ್ನತ್ತಲ್ವ, ಸೊ ಅದು ಸುಡಬೇಕು ನೀವು ಅದನ್ನು.
ಸೊ ಆಗಾದಮೇಲೆ ಏನು ಮಾಡಬೇಕು ಅಂದರೆ ನೀವು ಅದನ್ನು ಮಗುಗೆ ಹುಯ್ಬೇಕು. ಆ್ಯಂಡ್ ಖಾರ ಹಾಕುವಾಗ ತುಂಬಾ ಕೇರ್ಫುಲ್ ಆಗಿರಬೇಕು. ಸೊ ಒಬ್ಬರಲ್ಲ ಅಂದರೆ ಇಬ್ಬರು ಅಮ್ಮನ ಹೆಲ್ಪ್ ತಗೊಳ್ಳಿ ಎಲ್ಲ ಮಾಡಿ. ಏನಂದರೆ ಖಾರ ಹಾಕುವಾಗ ನೆತ್ತಿ ಹತ್ತೋ ಚಾನ್ಸಸ್ ಇರುತ್ತೆ. ಸೊ ತುಂಬ ಕೇರ್ಫುಲ್ಲಾಗಿ ನೀವು ಖಾರನ ಹಾಕಬೇಕು. ಸೊ ಅವಾಗ ಮಗುಗೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಕ್ಲಿಯರ್ ಆಗುತ್ತೆ. ಆ್ಯಕ್ಚುಲಿ ಇದರಲ್ಲಿ ಏನೂ ಇಲ್ಲ, ನಿಮಗೆ ಗೊತ್ತು. ಸೊ ಶುಂಠಿ ಮತ್ತು ಚಕ್ಕೆ, ಮೆಣಸು, ಏಲಕ್ಕಿ ಇವೆಲ್ಲ ಕೂಡ ಡೈಜೆಷನಿಗೆ ಹೆಲ್ಪ್ ಆಗುವಂಥ ಪದಾರ್ಥಗಳೇ ಅಲ್ವಾ. ಬಟ್ ಮಕ್ಕಳಿಗೆ ಇದನ್ನೆಲ್ಲ ಜಾಸ್ತಿ ತಿಂದು ಹರಗಿಸ್ಕೊಳ್ಳೋ ಶಕ್ತಿ ಇರಲ್ಲ. ಹಾಗಾಗಿ ಸ್ವಲ್ಪನೇ ಎದೆ ಹಾಲಲ್ಲಿ ತೇದಿ ಹಾಕೋದ್ರಿಂದ ಮಕ್ಕಳಿಗೆ ಇರೋ ಡೈಜೆಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಸೊ ನಾನು ನನ್ನ ಮಗುಗೆ ಇದನ್ನು ಯೂಸ್ ಮಾಡಿದೆ. ಯೂಶಲಿ ಅವನಿಗೆ ಮೋಷನ್ ಪ್ರಾಬ್ಲಮ್ ಜಾಸ್ತಿ ಇರಲಿಲ್ಲ. ಸೊ ಯಾವಾಗ ಇತ್ತು 1 ಇಯರಲ್ಲಿ ಆಲ್ಮೋಸ್ಟ್ 4 ಟೈಮ್ಸ್ ನಾನು ಯೂಸ್ ಮಾಡಿದ್ದೀನಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಿಲ್ಲ. ಸೊ ಯಾವಾಗ ಅವನಿಗೆ ಮೋಷನ್ ಪ್ರಾಬ್ಲಮ್ ಆಗಿತ್ತು ಅವಾಗ ಯೂಸ್ ಮಾಡಿದಾಗ ಅವನು ಮೋಷನ್ ಮಾಡಿದ್ದಾನೆ. ಆ್ಯಂಡ್ ಇದರಿಂದ ಅವನಿಗೆ ಹೆಲ್ತ್ ಬೆನಿಫಿಟ್ಸ್ ಆಗಿದೆ. ಸೊ ನಿಮಗೆ ಇದನ್ನು ಯೂಸ್ ಮಾಡಬೇಕು ಅಂದರೆ ಅದು ನಿಮ್ಮ ಅನಿಸಿಕೆ. ಬಿಕಾಸ್ ನಾನು ಯಾರಿಗೂ ಇದನ್ನು ಯೂಸ್ ಮಾಡಿ ಟ್ರೆಡಿಷ್ನಲ್ ಮೆಥಡ್, ಇದನ್ನು ಯೂಸ್ ಮಾಡಿ ಡಾಕ್ಟರ್ ಸಜೆಷನ್ ಈ ಥರ ನಾನು ಸಜೆಸ್ಟ್ ಮಾಡಲ್ಲ. ನಾನು ನನ್ನ ಮಗುಗೆ ಯೂಸ್ ಮಾಡಿದ್ದು ಆ್ಯಂಡ್ ಅದರಿಂದ ಬಂದಿರೋ ರಿಸಲ್ಟ್ನ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನೀವು ಯೂಸ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಕಂಪ್ಲೀಟಾಗಿ ನಿಮಗೆ ಬಿಟ್ಟಿದ್ದು. ಸೊ ನೀವೇನೇ ಒಂದು ಎಕ್ಸ್ಪೆರಿಮೆಂಟ್ ಮಗು ಮೇಲೆ ಮಾಡ್ತಿದ್ದೀಯ ಅಂದರೆ ಈಚ್ ಮಗು, ಯಾವುದೇ ರೀತಿ ಮಗು, ಪ್ರತಿಯೊಬ್ಬ ಮಗು ಕೂಡ ವಿಭಿನ್ನವಾಗಿರ್ತವೆ. ಸೊ ನನ್ನ ಮಗುಗೆ ಅಡ್ಜಸ್ಟ್ ಆಯಿತು ಅಂತ ನಿಮ್ಮ ಮಗುಗೆ ಅಡ್ಜಸ್ಟ್ ಆಗಬೇಕು ಅಂತ ಏನಿಲ್ಲ. ಸೊ ನೀವು ನಿಮ್ಮ ಮಗುನ ಒಂದ್ಸರಿ ಹಾಕಿ ನೋಡಿ. ಸೊ ಅವರಿಗೆ ಅಡ್ಜಸ್ಟ್ ಆದರೆ ಮಾತ್ರ ಕಂಟಿನ್ಯೂ ಮಾಡಿ, ಇಲ್ಲ ಅಂದರೆ ನೀವು ಸ್ಟಾಪ್ ಮಾಡ್ಬೋದು. ಸೊ ನನಗೆ ಆಗಿರೋವಂಥ ಬೆನಿಫಿಟ್ಸ್ನ ನಾವು ಹೇಳಿದ್ದೀವಿ. ಕೆಲವೊಂದು ಸರಿ ನಾವು ಡಾಕ್ಟರ್ ಸಜೆಷನ್ನೇ ಫೈನಲ್ ಅಂತ ಅಂದ್ಕೊಳಕ್ಕಾಗಲ್ಲ. ಸೊ ನಮ್ಮ ಹಿರಿಯರು ಮಾಡಿರೋದು ಕೂಡ ತುಂಬಾ ಬೆನಿಫಿಟ್ಸ್ ಆಗುತ್ತೆ ಅಂತ ನಾನು ಯೂಸ್ ಮಾಡಿದ ಮೇಲೆ ನನಗೆ ಅನಿಸಿತು. ಸೊ ನಾನು ಆಫ್ಟರ್ 3 ಮಂತ್ಸ್ ಆದಮೇಲೆ ಖಾರನ ಯೂಸ್ ಮಾಡಿದ್ದು ನನ್ನ ಮಗುಗೆ. ಟಿಲ್ 3 ಮಂತ್ಸ್ ತನಕ ನಾನು ಯೂಸ್ ಮಾಡಿಲ್ಲ. ಆ್ಯಂಡ್ ಜೈಕಾನು ಅಷ್ಟೇ ಆಫ್ಟರ್ 1 ಮಂತ್ಸ್ ಯೂಸ್ ಮಾಡಿದ್ದೀನಿ. 1 ಮಂತ್ಸ್ವರೆಗೂ ಏನೂ ಯೂಸ್ ಮಾಡಿಲ್ಲ. ಆ್ಯಂಡ್ ಈ ವಿಡಿಯೋದಿಂದ ನಿಮಗೆ ಒಂದಷ್ಟಾದರೂ ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ. ಸೊ ನಿಮಗೇನಾದರೂ ಈ ವಿಡಿಯೋ ಹೆಲ್ಪ್ ಆಗಿದರೆ ಆ್ಯಂಡ್ ಈ ವಿಡಿಯೋ ಅವಶ್ಯಕತೆ ಯಾರಿಗಾದರೂ ಇದ್ದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ. ಥ್ಯಾಂಕ್ ಯು ಆಲ್. ಮತ್ತೆ ಇನ್ನೊಂದು ವರ್ಷಕ್ಕೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.